ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಸಂದೇಶ ಮತ್ತು ಕಾಮೆಂಟ್ ಮಾಡಿರೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಇದರ ಬೆನ್ನಲ್ಲೇ ಮಾತನಾಡಿರುವ ಸ್ಯಾಂಡಲ್ವುಡ್ನ ಸಲಗ ವಿಕೃತವಾಗಿ ಕಾಮೆಂಟ್ ಮಾಡಿದವರಿಗೆ ಸರಿಯಾಗಿ ಕುಮ್ಮಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇದೆ ನೋಡಿ. ಯಾವುದೂ ಶಾಶ್ವತ ಇಲ್ಲ ಇಲ್ಲಿ, ಆಯ್ತಾ? ದಯಮಾಡಿ ಮಾಡಬೇಡಿ. ನೀವೆಲ್ಲ ಇರೋದ್ರಿಂದ ನಾವು ನನಗೆ ಗೊತ್ತಿರೋಂಗೆ ದ್ವೇಷದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಸ್ಯಾಂಡಲ್ವುಡ್ನಲ್ಲಿ ನಡೆಯುತ್ತಿರುವ ಸ್ಟಾರ್ ವಾರ್ ಬೆನ್ನಲ್ಲೇ ಹಲವು ನಟ ನಟಿಯರು ರಿಯಾಕ್ಟ್ ಮಾಡಿದ್ರು. ದರ್ಶನ್ ಪತ್ನಿಗೆ ಅಶ್ಲೀಲ ಸಂದೇಶ ಮಾಡಿದವರ ವಿರುದ್ಧ ದುನಿಯಾ ವಿಜಯ್ ಗುಡುಗಿದ್ದಾರೆ. ಹೆಣ್ಣು ಮಕ್ಕಳಿಗೆ ಯಾಕೆ ಅಶ್ಲೀಲ ಸಂದೇಶ ಕಳುಹಿಸ್ತೀರಿ? ಹೆಣ್ಣು ಮಕ್ಕಳನ್ನ ಗೌರವಿಸಿ, ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳುಹಿಸುವ ಮುನ್ನ ಎಚ್ಚರ ಅಂತ ಹೇಳಿದ್ದಾರೆ. ಯಾವಾಗಲೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಹಂಗೆ ಎಲ್ಲ ಆ್ಯಂಗಲ್ಲು ಥಿಂಕ್ ಮಾಡೋಕ್ಕೆ ನೋಡಿದ್ರೆ ಅದು ಡೈಲ್ಯೂಟ್ ಆಗುತ್ತೆ. ಅವಾಗ ನಾವು ಯಾವಾಗ ಥಿಂಕ್ ಮಾಡ್ದಿರಾ ಅದನ್ನು ಹೇಳಕ್ಕೆ ಹೋಗ್ತೀವೋ, ಈಗ ಒಂದು ಮಾಡ್ತೀರಿ, ಎರಡು ಮಾಡ್ತೀರಿ, ಮತ್ತೆ ಮಾಡ್ತಾ ಇರ್ತೀರಿ. ಸೊ ಇವ್ರು ಬ್ಯಾಡ್ ಕಮೆಂಟ್ ಮಾಡೋರು ಅಂತ ಅವ್ರು ಹಂಗೆ ಲೇಬಲ್ ಮಾಡಿಬಿಡ್ತಾರೆ. ಜಿ ಕನ್ನಡ ನ್ಯೂಸ್ಗೆ ಮೊದಲ ರಿಯಾಕ್ಷನ್ ಕೊಟ್ಟಿರುವ ಅವರು, ಬೇರೆಯವರಿಗೆ ಅಶ್ಲೀಲ ಸಂದೇಶ ಕಳುಹಿಸುವಾಗ ನಿಮ್ಮ ತಾಯಿ, ನಿಮ್ಮ ಅಕ್ಕ ತಂಗಿಯನ್ನ ನೆನಪಿಸಿಕೊಳ್ಳಿ. ನಕಲಿ ಫ್ಯಾನ್ಸ್ ವಿರುದ್ಧ ದುನಿಯಾ ವಿಜಯ್ ಕಿಡಿಕಾರಿದ್ರು. ನಿಮ್ಮ ಸ್ನೇಹಿತರಾಗ್ಬೋದು, ಮನೆಯವರಾಗ್ಬೋದು, ಯಾರೇ ಆಗ್ಬೋದು, ಒಂದು ಸರ್ತಿ ಈಗ ನೀವು ಯಾವುದೇ ಹೆಣ್ಮಕ್ಳ ಮೇಲೆ ಒಂದು ಬ್ಯಾಡ್ ಕಮೆಂಟ್ ಮಾಡ್ತೀನಿ ಅಂತ ಅನ್ನಿಸ್ದಾಗ ನಿಮ್ಮ ತಾಯಿ, ನಿಮ್ಮ ತಂಗಿ, ನಿಮ್ಮ ಅಕ್ಕ, ನಿಮ್ಮ ಮನೆಯವರು ಎಲ್ಲರೂ 100 ಸರಿ ಯೋಚನೆ ಮಾಡಿ ಆ ಜಾಗದಲ್ಲಿ ನಿಮ್ಮ ಮನೆಯವ್ರನ್ನ ಇಟ್ಟು ನೋಡಿ. ನಿಮ್ಮ ಮನೆಯವ್ರ ಫೋಟೋ ಇಟ್ಟು ಅಲ್ಲಿ ಬರೀರಿ ಹೆಣ್ಮಕ್ಳದು. ನಿಮ್ಗೇನಾದರೂ ಅದು ಸರಿ ಅನ್ಸಿದ್ರೆ ಖಂಡಿತವಾಗಿ ಇನ್ನೊಬ್ರು ಹೆಣ್ಮಕ್ಳ ಮೇಲೆ ಬರೀರಿ, ಇಲ್ಲಾಂದ್ರೆ ಬರೆಯಕ್ಕೆ ಹೋಗ್ಬೇಡಿ. ಫ್ಯಾನ್ಸ್ ವಾರ್ ಬಗ್ಗೆಯೂ ಮಾತನಾಡಿರುವ ಸ್ಯಾಂಡಲ್ವುಡ್ ಸಲಗ, ಕೈ ಮುಗಿದು ಕೇಳಿಕೊಳ್ತೇನೆ, ಯಾರು ಕೂಡ ಕಿತ್ತಾಡ್ಕೊಳ್ಬೇಡಿ. ನಾವೆಲ್ಲ ಯಾವತ್ತಿಗೂ ಒಂದೇ. ನೀವೇ ನಮಗೆ ಮುಖ್ಯ. ದಯವಿಟ್ಟು ಎಲ್ಲರೂ ಚೆನ್ನಾಗಿರೋಣ. ಯಾವುದು ಶಾಶ್ವತ ಅಲ್ಲ. ಯಾವ ವಾರ್ ಬೇಡ ಅಂತ ಮನವಿ ಮಾಡಿದ್ರು. ದಯವಿಟ್ಟು ದ್ವೇಷ ಮಾಡಬೇಡಿ. ಎಲ್ಲ ಹೀರೋಗಳು ಏನೋ ಒಂದು ವಿಷಯ ಇಟ್ಕೊಂಡೇ ಒಂದು ಒಳ್ಳೆ ಸಿನಿಮಾ ಮಾಡಿರ್ತಾರೆ, ಎಲ್ರಿಗೂ ಅದು ಸಿಗಲಿ ಕೈಗೆ ಅಂತ. ಸೊ ಹಂಗಾಗಿ ನಾವು ಯಾರ ಮೇಲೋ ಮುನ್ಸ್ಕೊಂಡು ನಾವು ಆ ಸಿನಿಮಾ ನೋಡದೇ ಇದ್ದರೆ, ಅಥವಾ ಇನ್ನೊಬ್ಬರ ಮೇಲೆ ಮುನ್ಸ್ಕೊಂಡು ಈ ಸಿನಿಮಾಗಳು ನೋಡದೇ ಇದ್ದಾಗ ಅದರಲ್ಲಿರೋ ಏನೋ ಒಂದು ಒಳ್ಳೇದು ನಮಗೆ ಸಿಗದೇ ಇರ್ಬೋದು. ಅದು ಲಾಸ್ ಆಗೋದು ಬೇಡ. ಮತ್ತು ದಯಮಾಡಿ ಯಾರೂ ಯಾರೇ ಆಗಲಿ, ನೀವಿಲ್ಲ ಅಂದರೆ ನಾವಿಲ್ಲ, ದಯಮಾಡಿ ಯಾರು ಕಿತ್ತಾಡಬೇಡಿ ಅಂತ ನಾನು ಬೇಡ್ಕೋತೀನಿ ಅವ್ರ ಹತ್ರ. ಒಟ್ನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೆಯುತ್ತಿರುವ ಸ್ಟಾರ್ ವಾರ್ ಬೆಳವಣಿಗೆ ಹಲವು ತಾರೆಯರು ಬೇಸರಕ್ಕೆ ಕಾರಣ ಆಗಿದೆ. ಇನ್ನಾದ್ರೂ ಈ ವಾರ್ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಕಾದು ನೋಡಬೇಕಿದೆ. ಯಶೋಧ, ಫಿಲ್ಮ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.